ಅಲ್ಲ ಅವರಿದ್ದರೆ ಇನ್ನು ಖುಷಿ ಪಡೋರು. ಅವರಿದ್ದರೆ ಖುಷಿ ಪಡೋರು, ಮೊಮ್ಮಗ ಗೆದ್ದನ ಅಂಥೇಳಿ ಅವನಿಗೂ ಒಂದು ಸ್ವಲ್ಪ ಬೆನ್ನು ಚಪ್ಪರಿಸೋರು. ಆ ನಿಟ್ಟಿನಲ್ಲಿ ಇವತ್ತು ನಾನು ಚಪ್ಪರಿಸೋದನಿ ಮುಂದೆ ಒಳ್ಳೆ ಮುನ್ನುಗ್ಗಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅವನು ಅದು ಅವ್ರ ಕೆಲಸ. ಏನಿಲ್ಲ ರೀ, ತಾತನ ಸ್ಥಾನ ತುಂಬ್ತಾ ಇದ್ರಿ. ತಾತನವರು 95 ವರ್ಷದ ಹಿರಿಯ ಶಾಸಕರಾಗಿ ದಾಖಲೆ ಮಾಡಿದ್ರು. ಇವಾಗ ಕಿರಿಯ ಶಾಸಕರಾಗಿ ದಾಖಲೆ ಮಾಡ್ತಾ ಇದ್ರಿ, ಏನು ಹೇಳ್ತೀರಿ? ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋರು ಹಂಗೆ ರೀ, ಭಾಳ ದೊಡ್ಡ ಮನಸ್ಸು. ಎಲ್ಲರನ್ನ ಇದು ವ್ಯಕ್ತಿನ ನೋಡಿ ನಾವು ವಿಧಾನಸೌಧಕ್ಕೆ ಕಳಿಸೋದು. ಇಲ್ರಿ, ಈಗ ನಂದೇನು ಗೊತ್ತಾ, ನಾನು ಹೊಸಬ್ನಿರ್ಬೋದು ರಾಜಕೀಯಕ್ಕೆ, ಆದರೆ ಇದೆಲ್ಲ ಲೀಡೆಲ್ಲ ಕೊನೆ ತನಕ ಇರ್ತೈತಿ. ಒಬ್ಬರು ಗೆದ್ದ ಮೇಲೆ ಎಲ್ಲ ಮತಗಳು ನನ್ನವೇ, ನೋಟಾನು ನನ್ನದೇ, ಎಲ್ಲರ ಸೇವೆ ನಾನು ಮಾಡಬೇಕು ಅಷ್ಟೇ. ಸಾಕಷ್ಟು ಜವಾಬ್ದಾರಿಗಳು. ಹ್ಞೂ ರೀ, ನಿಜ ರೀ. ಈಗ ನಮ್ಮ ಅಪ್ಪನೂ ರೂಮ್ನಲ್ಲಿ ಅದೇ ಹೇಳ್ತಿದ್ರು, ಈ 19-20ನೇ ರೌಂಡ್ ಬಂದಾಗ ಇದು ಗೆಲುವು ಸೋಲು ಬಗ್ಗೆ ಅಲ್ಲ, ಇದು ಜವಾಬ್ದಾರಿ ಬಗ್ಗೆ. ಈಗ ಜವಾಬ್ದಾರಿ ಬಂದಿತ್ತು ಅಷ್ಟೇ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಸವಾಲ್ ಯಾರಿಗೆ ಮಾಡಲ್ಲ, ಅಭಿವೃದ್ಧಿ ಆಗಿದೆ. ನೀವು ಮೀಡಿಯಾದವರು ಸವಾಲ್ ಅಂದಾಗ ಪ್ರಶ್ನೆ ಅನ್ಕೊಂಡೆ, ಎಲ್ಲಿ ಆಗಿಲ್ಲ ಅಂತ ಹೇಳ್ರಪ್ಪ, ನಾನು ಮಾಡಿಸ್ತೀನಿ. ಎಲ್ಲ ಕಡೆಗೆ ಆಗ್ಯಾವು. ಇನ್ನೂ ಹೆಚ್ಚು ಅಭಿವೃದ್ಧಿ ಇಲ್ಲ ಅಂತಲ್ಲ, ಅಭಿವೃದ್ಧಿ ಇನ್ನೂ ಮಾಡಬೇಕು. ಒಪ್ತಾನೆ, ಕ್ಲೀನ್ಲಿನೆಸ್ ಆಗಬೇಕು. ಇನ್ನು ಹೆಚ್ಚು 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 ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅವನ ನಿಟ್ಟಿನಲ್ಲಿ ನಾವು ಇನ್ನೂ ಮುನ್ನುಗ್ಗಿ ದಾವಣಗೆರೆ ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಒಂದು ಏನು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಒಳ್ಳೆ ಕ್ಷೇತ್ರ ಅನ್ನೋ ರೀತಿಯಲ್ಲಿ ನಾವು ಅಭಿವೃದ್ಧಿ ಪದದ ಹತ್ರ ಹೋಗ್ತೀವಿ. ಯಾವುದೋ ಯಾವ ಕಾಲೇಜು? ಈಗ ಮೊನ್ನೆ ಅಲ್ಲೇ ಲೇಡೀಸ್ ಕಾಲೇಜಲ್ಲಿ ಆರ್ಡರ್ ಕಾಪಿ ಕೊಟ್ಟು ನೀವು ನೋಡಿಲ್ಲ? ನೀವು ಬಂದು ಅಲ್ಲೇ ಕೊಟ್ಟು ಅದು ಎಲೆಕ್ಷನ್ ಮುಗಿದಿತ್ತು, ಎಲೆಕ್ಷನ್ ಇದಿತ್ತು ಅಂತಂದು ವೋಟಿಂಗ್ ಇತ್ತು ಅಂತ ನಿಲ್ಲಿಸಿದ್ರು. ವೋಟಿಂಗಾಗಿ ನೆಕ್ಸ್ಟ್ ಡೇನೇ ಬಂದೈತಿ. ಆದ್ರೆ ಯಾರ ಬಿಜೆಪಿ ಅವ್ರು ನಿಮಗೆ ತಿಳಿಸ್ತಾರೆ ಇದು? ಇಲ್ಲ. ಅದೇ ಟೆಕ್ನಾಲಜಿ MLA ಅವ್ರು ನಿಮ್ಗೆ, ಸೊ ತಾವು ಏನೇನು ಪ್ಲಾನ್ ಮಾಡಿದ್ರ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ? ಮಾಡೇನಿ ಸರ್. ಇಲ್ಲ, ಒಂದು ಪ್ರಪೋಸಲ್ ಐತ್ರಿ ಸರ್, ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಹಂಗೆ ಮಾಡೋಣ ಅಂತ ಚೂರು. ಇದು ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಮಾಡೋಣ ಅಂತ. ಆಮೇಲೆ ನೀವು ನೋಡಿರಿ, ಹೋದ್ಸಲಿ ಬಜೆಟ್ನಲ್ಲಿ ಹೆಂಗೆ ಚೂರು ಇಂಡಸ್ಟ್ರಿಯಲ್ ಪಾಲಿಸಿ ಚೂರು ಟ್ವೀಕ್ ಮಾಡಿದ್ರು, ಚೂರು ಇನ್ಸೆಂಟಿವ್ಸ್ ಕೊಟ್ಟಾರೆ. ನಮ್ಮ ಬೆಂಗಳೂರಿನಲ್ಲಿರೋವೆಲ್ಲ ಓಕೆ, ಮೈಸೂರಿಗೆ ಬರ್ರಿ, ಹುಬ್ಳಿಗೆ ಬರ್ರಿ, ದಾವಣಗೆರೆಗೆ ಬರ್ರಿ ಅಂತ. ಸೊ ಇದು ಆಗ್ತೈತೆ ರೀ ಸರ್. ಜನನೂ ಭಾಳ ಬೆಂಗಳೂರು ಭಾಳ ಕ್ರೌಡೆಡ್ ಆಗ್ತೈತಿ. ಅವರಿಗೂ ಮೈಸೂರು ದಾವಣಗೆರೆ ಆದರೆ ಅನುಕೂಲ, ನೀವು ಕೆಲಸನೂ ಮಾಡ್ಬೋದು, ಬೆಣ್ಣೆ ದೋಸೆನೂ ತಿನ್ಬೋದು. ಈ ನಿಟ್ಟಲ್ಲಿ ಏನು ಪ್ಲಾನ್ ಮಾಡಿರಿ ಸರ್ ತಾವು? ಇಲ್ರಿ, ಅದೇ ಇಂಡಸ್ಟ್ರಿಯಲ್ ಕಾರಿಡೋರ್ ನಮ್ಮ ಪಾಲಿಸಿ ಐತ್ರಿ ಸರ್, ಅದು ನೀವು ನೋಡ್ಬೋದು ರೀ. ಈಗ ಚುನಾವಣೆ ಘೋಷಣೆ ಆದಾಗಲಿಂದ ಅದಾಗೆ ಆಗ್ತೈತೆ ರೀ ಸರ್. ಭಗವಂತಗೆ ಪ್ರಾರ್ಥನೆ ಮಾಡಿದ್ಮೇಲೆ ಏನಾರ ಫಲ ಕೊಟ್ಟೆ ಕೊಡ್ತಾರೆ. ಮೊದಲನೇ ಚುನಾವಣೆ. ಇನ್ನೊಂದು ವಿಷಯ ಹಂಚಿಕೊಳ್ಳಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಮಲ್ಲಿಕಾರ್ಜುನ ಅವರು ಕೂಡ ಬೈ ಎಲೆಕ್ಷನಲ್ಲೇ ನಿಂತು ಗೆದ್ದಿದ್ರು. ಸೊ ಇವತ್ತು ಸಮರ್ಥ್ ಕೂಡ ಅವ್ರ ಮಗ ಬೈ ಎಲೆಕ್ಷನಲ್ಲೇ ರಾಜಕೀಯ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಅವರ ಅಪ್ಪಾಜಿಯವರು ಅಂದರೆ ನಮ್ಮ ಮಾವನವರು ಮತ್ತು ಸಮರ್ಥ್ ಅವರ ತಂದೆ SS ಮಲ್ಲಿಕಾರ್ಜುನ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನು ಅವರ ಮಾರ್ಗದರ್ಶನದಲ್ಲಿ, ಜೊತೆಗೆ ನಮ್ಮ ಎಲ್ಲ ಮುಖಂಡರಿದ್ದಾರೆ ಈ ಭಾಗದಲ್ಲಿ, ಎಲ್ಲ ಸಮಾಜದ ಮುಖಂಡರಿದ್ದಾರೆ, ವೋಟರ್ಸ್ ಇದ್ದಾರೆ. ಸೊ ಅವರೆಲ್ಲರ ನಿರೀಕ್ಷೆಯಂತೆ ಅವರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಂದು ಕಡೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು, ಅವೆಲ್ಲದ್ರ ನಡುವೆ ಸಮರ್ಥ ಕ್ಷೇತ್ರದಲ್ಲೆಲ್ಲ ಸಾಕಷ್ಟು ಗೊಂದಲ, ಇವೆಲ್ಲದ್ರ ನಡುವೆ ಈಗ ಸಮರ್ಥ ಏನು ಅಲ್ಲ, ಫೈನಲಿ ಈಗ ಟಿಕೆಟ್ ಕೊಡಲೇಬೇಕು ಅಂತ ಕೇಳಿಲ್ಲ. ನಮ್ಮ ಇಡೀ ಕಾರ್ಯಕರ್ತರ ಒಂದು ಪಡೆ, ಮುಖಂಡರ ಪಡೆನೇ ಬೆಂಗಳೂರಿಗೆ ಹೋಗಿ KPCC ವರಿಷ್ಠರನ್ನು ಭೇಟಿ ಮಾಡಿಬಿಟ್ಟು ಸಮರ್ಥ ಒಬ್ಬ ಸೂಕ್ತ ಕ್ಯಾಂಡಿಡೇಟು. ಯಾಕಂದರೆ ನಾವು ಈಗ 5-6 ವರ್ಷದಿಂದ ನೋಡ್ತಾ ಇದ್ದೀವಿ ಸಮರ್ಥ ಯಾವ ರೀತಿ ಜನರ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಆದ್ದರಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ತೀರ್ಮಾನ ಮಾಡಿಬಿಟ್ಟು ಸಮರ್ಥ ಅವರಿಗೆ ಏನು ಟಿಕೆಟ್ ತೊಗೊಂಡು ಬಂದರು. ಇವತ್ತು ಅವರೇ ಮುಂದಾಳತ್ವ ವಹಿಸ್ಕೊಂಡು ಸಮರ್ಥನ ಗೆಲ್ಲಿಸಿದ್ದಾರೆ, ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಗೆಲುವಿನ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಿ ಇವತ್ತು ಗೆದ್ದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅದು ಕೂಡ ಸಮರ್ಥಿಗಿದೆ. ಈಗ ಬಜೆಟ್ ಏನಿಲ್ಲ, ಉಪಚುನಾವಣೆ ಸಂದರ್ಭದಲ್ಲಿ 100 ಕೋಟಿ MLA ಆಗಿದ್ದಾರೆ. ಆ 100 ಕೋಟಿ ಕಾಲೇಜ್ಗಳ ಜೊತೆಗೆ ಹಾಸ್ಪಿಟಲ್ ಸಾಕಷ್ಟು ನೀಡ್ಸ್ ಇದೆ. ಸೊ ಅವೆಲ್ಲದಕ್ಕೂ ಯೂಸ್ ಆಗುತ್ತೆ. ಏನೇನು ಪ್ಲಾನ್ಸ್ ಇದೆ?
ಈಗ IT BT ಕಂಪ್ನೀಸ್ ತರಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇದ್ದಾರೆ ಸಾಫ್ಟ್ವೇರ್ ಕಂಪ್ನೀಸಿಗೆ ವರ್ಕ್ ಮಾಡಲಿಕ್ಕೆ. ಸೊ ನಮ್ಮ KSRTCನಲ್ಲೂ ಕೂಡ ಸುಮಾರು 1 ಲಕ್ಷ SFT ಅಷ್ಟು ಜಾಗ ನೋಡಿದ್ದೀವಿ 3 ಫ್ಲೋರ್ಸ್ನಲ್ಲಿ. ಸೊ ಅಲ್ಲೂ ಕೂಡ ಮಾನಿಟರ್ಸ್ ಅಂತೆ, ಡೆಸ್ಕ್ ಅಂತೆ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗಿದೆ. ಸೊ ಬರುವಂತಹ 100 ಕೋಟಿಯಲ್ಲಿ ನಮ್ಮ ಮುಂದಿನ ಎಜುಕೇಟೆಡ್ ಯೂತಿಗೆಗೋಸ್ಕರ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂತ ಅದು ಕೂಡ ಇದೆ. ಜೊತೆಗೆ ಈಗಾಗಲೇ ನಮ್ಮ ಮತದಾರರು ಕೂಡ ಸಮೀಕ್ಷೆಗಳಲ್ಲಿ ಮತ್ತು ನಾವು ಕೂಡ ಅವ್ರ ಹತ್ರ ಹೋದಾಗ ಅವರಿಗೆ ಒಂದು ಕಾಲೇಜಿನ ಅವಶ್ಯಕತೆ ಇದೆ, ಆಮೇಲೆ ಆಸ್ಪತ್ರೆ ಕೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ ಎಲ್ಲ, ಅದನ್ನು ಕೂಡ ವಿಸಿಟ್ ಮಾಡಿದ್ದೀನಿ. ಅಲ್ಲೂ ಕೂಡ ನಮ್ಮ MP ಲ್ಯಾಡ್ಸಿಂದ ಫಂಡ್ಸ್ ಹಾಕಿ ಡೆವಲಪ್ ಮಾಡಬೇಕು ಅಂತ ಇದೆ. ಸೊ ಒಟ್ಟಾರೆ ಶಾಸಕರು ಮತ್ತು ನಿಮ್ಮ ಹೊಸ ಶಾಸಕರು, ಸಂಸದರು ಮತ್ತು ಉಸ್ತುವಾರಿ ಸಚಿವರು, ಶಾಮನೂರು ಕುಟುಂಬದವರು ಕೂಡ ಬದ್ಧತೆಯಿಂದ ಜನಸೇವೆ ಮಾಡಲಿಕ್ಕೆ ತಯಾರಿದ್ದೀವಿ.